ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮನ್ವಿತದು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಆ್ಯಕ್ಚುಲಿ ಅಂದ್ಕೊಂಡಿದ್ದು ಮಧ್ಯಾಹ್ನದಿಂದ. ಇವತ್ತು ಸಂಜೆ ಮಾಡಬೇಡ, ನಾಳೆ ಬೇಡ ಅಂತ. ಸಾಟರ್ಡೆ ಸಂಡೇ ಬಂದಿದೆ ಅಲ್ವಾ, ಸಾಟರ್ಡೆ ಸಂಜೆನೇ ಮಾಡಬೇಡ, ಮತ್ತು ಡಿಲೇ ಮಾಡೋದು ಬೇಡ ಅಂತ ಹೇಳಿ. ಸುಮ್ಮನೆ ತುಂಬ ದಿನ ಆಗಿಬಿಟ್ರೆ ಬರ್ಡೇ ಯಾವಾಗೋ ಆಗಿದ್ದು ಇವಾಗ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ಅನ್ಕೋಬಾರ್ದಲ್ವ. ಸೊ ಅದಕ್ಕೆ ಮಾಡಬೇಡ ಅಂತ ಊರಲ್ಲಿ ಚಿಕ್ಕದೊಂದು ಕೇಕ್ ತಂದು ಕಟ್ ಮಾಡಿದ್ದೆ. ಸೊ ಅವ್ರು ಯಾರೂ ಕರೆದಿರಲಿಲ್ಲ. ಇವಾಗ ಮನ್ವಿತದು ಫ್ರೆಂಡ್ಸ್ ಎಲ್ಲ ಇರೋದು ಇಲ್ಲೇ, ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ಅವನಿಗೆ ಕೂಡ ಖುಷಿ ಆಗಬೇಕಲ್ವ. ಸೊ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಡೆಕೋರೇಷನ್ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಒಂದು ಟೇಬಲ್ ಇಟ್ಟು ಕೇಕ್ ತಂದು ಚೆನ್ನಾಗಿರೋದು ಅವ್ನ ಫ್ರೆಂಡ್ಸ್ ಎಲ್ಲ ಕರೆದ್ಬಿಟ್ಟು ಕೇಕ್ ಕಟ್ ಮಾಡಿಸಿ ಕೇಕ್ನ ಕೊಟ್ಬಿಟ್ಟು ಮಕ್ಕಳಿಗೆ ಕಳ್ಸೋದಷ್ಟೇ. ಸೊ ಇದು ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ತಂಗಿನೂ ಕೂಡ ಬರೋಕ್ಕೆ ಹೇಳಿದೆ. ಅವಳು ಕೂಡ ಬರ್ತೀನಿ ಅಂತ ಅಂದ್ಲು, ಬಂದಿದ್ದಾಳೆ. ಸೊ ಅವ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ ಇದೆ ಅವಳು ಬಂದಿರೋದು, ಆಮೇಲೆ ಅವಳು ಏನು ತಂದಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಹಾಕ್ತೀನಿ. ಇನ್ನೊಂದು ಸ್ಪೆಷಲ್ ಗಿಫ್ಟಾಗಿ ಮನ್ವಿತಿಗೆ ಯಾರೋ ಒಬ್ರು ಏನೋ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಒಂದು ಬರೋ ವಿಡಿಯೋದಲ್ಲಿ. ಸೊ ನೋಡ್ಕೊಳ್ಳಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನ್ವಿತುದು ಬರ್ಡೇ ಸೆಲೆಬ್ರೇಷನ್ ವಿಡಿಯೋ. ಆ್ಯಕ್ಚುಲಿ ಅಡುಗೆ ಅಂತೂ ಏನೂ ಮಾಡಿಲ್ಲ, ಇನ್ನು ಸಂಜೆ ಏನಾದರೂ ಮಾಡೋಣ ಅಂತ. ಅಂದರೆ ಸಂಜೆ ಆಲ್ರೆಡಿ ಆಗೋಯಿತು ನೋಡಿ. ಇವಾಗ 6:30, ಆ್ಯಕ್ಚುಲಿ 6:30, ಕರೆಕ್ಟಾಗಿ 6:30 ಆಗಿದೆ. 7 o'clock ಬರೋಕೆ ಹೇಳಿದ್ದೀನಿ ಎಲ್ಲರೂ. ಸೊ ನಾನು ಕೂಡ ರೆಡಿಯಾಗಿಲ್ಲ. ದೀಪ ಅಣಿಸಿ ಮನ್ವಿತು ನೀನು ಮಲಗಿದ್ದಾನೆ. ಮನ್ವಿತು ನನ್ನ ತಂಗಿ ಹಸ್ಬೆಂಡ್ ಇಬ್ಬರು ಕೇಕ್ ತರಕ್ಕೆ ಹೋಗಿದ್ದಾರೆ. ಮನ್ವಿತು ಮಲಗಿದ್ದಾನೆ. ಅವನು ಎಬ್ಸ್ಕೊಂಡು ಅವನು ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿ, ತಂಗಿ ಕೂಡ ರೆಡಿ ಆಗ್ತಾಳೆ. ಹಾಗೆ ಹಸ್ಬೆಂಡ್ ಆಫೀಸ್ ಕೊಲಿಗೊಬ್ಬರು ಇಲ್ಲಿ ಕೆಲಸ ಇತ್ತು ಅಂತ ಬರ್ತಾ ಇದ್ದಾರೆ. ಅವನು ಕೂಡ ಮನೆ ಕರೆದಿದ್ದೀವಿ. ಅವ್ರನ್ನೇನು ಬರ್ಡೇ ಸೆಲೆಬ್ರೇಷನಿಗೋಸ್ಕರ ಅಲ್ಲ, ಸುಮ್ಮನೆ ಹಾಗೆ ಬರಲಿ ಅಂತ ಕರೆದಿದ್ದೀವಿ. ಸೊ ಅವರು ಕೂಡ ಬರ್ತಾ ಇದ್ದಾರೆ. ಬನ್ನಿ ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ ನೋಡೋಣ, ಓಕೆನಾ? ಇಲ್ಲೇ ಬೆಂಗಳೂರಲ್ಲಿ ವರ್ಕ್ ಮಾಡುವಂಥ ನನ್ನ ತಂಗಿದಿರು ಕೂಡ ಬಂದರು. ಸೊ ಇನ್ನೊಬ್ಳು ಆಮೇಲೆ ಬರ್ತಾಳೆ, ಸ್ವಲ್ಪ ಡ್ಯೂಟಿ ಮುಗಿಸ್ಕೊಂಡು ಲೇಟ್ ಆಗುತ್ತೆ ಅಂತ ಅಂದ್ಲು. ಇನ್ನೊಬ್ಳು ಬಂದಳು. ಇವಳು ಬಂದುಬಿಟ್ಟು ಮನ್ವಿತಿಗೆ ಗಿಫ್ಟಾಗಿ ಒಂದು ಡ್ರೆಸ್ನ ತೊಗೊಬಂದಾಳೆ. ತುಂಬ ಚೆನ್ನಾಗಿದೆ. ಸೊ ಅದನ್ನು ಬರ್ಡೇಗೆ ವೇರ್ ಮಾಡಂತ ಹೇಳಿದ್ದಾಳೆ. ಸೊ ಅದನ್ನೇ ಹಾಕ್ಬಿಟ್ಟು ಅವನಿಗೆ ಕೇಕ್ ಕಟಿಂಗ್ ಎಲ್ಲ ಮಾಡಿಸೋಣ ಅಂತ. ಸೊ ಹಾಗೆ ಇನ್ನೊಬ್ಳು ನನ್ನ ತಂಗಿ ಕೂಡ ಬರೋಳಿದ್ದಾಳೆ. ಸೊ ಅವರು ಇಬ್ಬರು ಕೂಡ ಬರ್ಡೇಗೆ ಬರೋಕ್ಕಾಗಿಲ್ಲ, ಅವರು ಊರಲ್ಲಿ ಇಲ್ಲಿದ್ದರು. ಸೊ ನಾವು ಊರಲ್ಲಿ ಮಾಡಿದ್ವಲ್ಲ, ಸೊ ಅದಕ್ಕೋಸ್ಕರ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬಂದು ಮನ್ವಿತಿಗೆ ಬಟ್ಟೆ ಕೊಟ್ಟು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿಬಿಟ್ಟು ಹೋದರು. ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ನಿಮಗೆ ಇಷ್ಟ ಆಗುತ್ತೆ, ಯಾಕೆಂತಂದರೆ ಮನ್ವಿತದು ಬರ್ಡೇ ಮಾಡಿರಲಿಲ್ಲ. ಅವನಿಗೆ ಕೂಡ ಏನೋ ಒಂಥರ ಅನಿಸ್ತಾ ಇತ್ತು. ಅವತ್ತು ಹೇಳ್ತಾ ಇದ್ದ, ವೀಕ್ಷಾ ಇಲ್ಲ ಮಮ್ಮಿ, ಹಂಸಿಕಾ ಇಲ್ಲ ಮಮ್ಮಿ ಅಂತೆಲ್ಲ ಹೇಳ್ತಾ ಇದ್ದ. ಸೊ ಅವನಿಗೆ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಇನ್ನೊಂದು ಗಿಫ್ಟ್ ಅಂತ ಅಂದರೆ ಅದು ನೆನ್ನೆನೇ ಅವನಿಗೆ ಗಿಫ್ಟಾಗಿ ಕೊಟ್ಟಿರೋದು. ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಕ್ಚುಲಿ ನಿಮಗೆ ತೋರಿಸ್ತೀನಿ. ಬೆಳ್ಳಿ ಚೈನ್ನ ಕೊಟ್ಟಿದ್ದಾಳೆ ಸೊಂಟಕ್ಕೆ ಅಂತ. ಆಲ್ರೆಡಿ ಅವನ ಹತ್ರ ಒಂದಿತ್ತು, ಬಟ್ ಅವಳು ಕೂಡ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ. ಹಾಗೆ ಹಸ್ಬೆಂಡ್ ಆಫೀಸ್ ಕೊಲಿಗೊಬ್ಬರು ಬಂದಿದ್ದರು. ಸೊ ಅವರು ಬಂದುಬಿಟ್ಟು ಕಾಫಿ ಎಲ್ಲ ಕುಡ್ಕೊಂಡು ಹೊರಟ್ಬಿಟ್ರು. ಅವರು ಬೇರೆ ಏನೋ ಕೆಲಸಕ್ಕೆ ಬಂದಿದ್ರಂತೆ. ಹಾಗೆ ನಾವಿವಾಗ ಎಲ್ಲ ರೆಡಿ ಆಗಿತ್ತು. ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಫೋಟೋಸ್ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಕೂತ್ಕೊಂಡಿದ್ವಿ. ಹಾಗೆ ಮಕ್ಕಳು ಆವಾಗ ಬರ್ತಾ ಇದ್ದರು. ಇವಾಗ ಸ್ವಲ್ಪ ಜನ ಬಂದಾರೆ, ಇನ್ನೂ ಬರೋರು ಇದ್ರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಮಕ್ಕಳೆಲ್ಲ ಬಂದುಬಿಡ್ಲಿ, ಆ ನಂತರನೇ ಕೇಕ್ ಕಟ್ ಮಾಡಿಸೋಣ ಅಂತ. ಓಕೆ, ಬನ್ನಿ ಇವತ್ತಿನ ಬ್ಲಾಗ್ ಯಾವ ರೀತಿ ಅಂತಂತೆ ಫುಲ್ ನೋಡಿ, ಓಕೆನಾ? ಗುಡ್. ಥ್ಯಾಂಕ್ ಯು ಆಲ್. ಆಮೇಲೆ ವೀಕ್ಷಕ ಮುಂದಪ್ಪ ಸ್ವಲ್ಪ ಎಲ್ಲರೂ ನೋಡಿ. ಸ್ಮೈಲ್ ಪ್ಲೀಸ್. ಸ್ಮೈಲ್. ಈ ಕಡೆ ಸ್ಮೈಲ್, ಈ ಕಡೆ ನೋಡಿ. ಎರಡು ಫೋನ್ ಇದೆ ನೋಡ್ಬೇಕು ಪಾಪ. ವಿಡಿಯೋ ಮಾಡಿ ಒಂದು
ನಾ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲ ಈ ಕಡೆ ನೋಡಿ ಒಂದ್ಸರಿ ಮನ್ವಿತ್ ವಿಶ್ ಮಾಡ್ರಿ ಎಲ್ಲರೂ ಒಂದ್ಸರಿ. ನಿಧಾನ ವಿಮಾನ ಕಾಲ್ ತಗಸ್ಬೇಡ. ಹಂಗೆ ತೆಗಿ ಸುದ್ದಿ ವಿಡಿಯೋನ ಪುಟ ಹಂಗೆ ಅಲ್ಲೇ ಕ್ಲಿಕ್ ಮಾಡಿ ರೌಂಡ್ ಐತಲ್ಲ. ಹಾಂ ಕರ್ಕೊಬ ಮಗ. ಹಾಂ Happy birthday to you. Happy birthday to you. Happy birthday. Happy birthday. Happy birthday to you. May God bless you. May God bless you. Happy birthday to you. ಪೇಪರ್ ಹಾಕಿದ್ದು ಮನ್ವಿತ್ ಇಲ್ಲಿ ಇಲ್ಲೋಡು ಅಲ್ಲಿ ನಿಂತ್ಕೋ ಅಲ್ಲಿ ನಿಂತ್ಕೋ ಅಲ್ಲಿ ನಿಂತ್ಕೋ ಅಲ್ಲೊಂದು ಫೋಟೋ ತೆಗಿತಾರಲ್ಲ ಇಲ್ಲೋಡು ಏಯ್ ನೋಡಲಿ ಅಕ್ಕ ನೋಡಲಿ ಇಲ್ಲಿ ಆಮೇಲೆ ಆಮೇಲೆ ಕೇಕ್ ಕಟ್ ಮಾಡು. ಇಲ್ಲೋಡು ಅಲ್ಲಿ ನೋಡ್ ಫಸ್ಟ್ ಸುದೀನಾ. ಓಹೋ ಇವು ಅಂದ್ರೆ ಚಿತ್ರಾನ್ನ ಮಾಡಬಾರ್ದು ಅದನ್ನ. ವಿಡಿಯೋ ವಿಡಿಯೋ ಆಲ್ರೆಡಿ ಮಾಡ್ತಾ ಇದ್ದೆ, ಸ್ಟಾಪ್ ಆಗಿತ್ತಾ? ಓಕೆ. ಮಾಡ್ತಾನೆ ಆಯ್ತಾ? ಓಕೆ ಅಕ್ಕರಿಗೆಲ್ಲ ಎಲ್ರು ಕೊಡೋಣ ಈಗ. ಕಟ್ ಮಾಡ್ಕೊಡೋಣ. ಅಲ್ಲೇ ಕಟ್ ಮಾಡತ್ಲ, ಅಲ್ಲೇ ಕಟ್ ಮಾಡತ್ತ, ಟೇಬಲ್ ಮೇಲೆ ಹಾಕಿ ಕೊಟ್ಬಿಡ. ಹಾಂ ಕಟ್ ಮಾಡೋಣ ತಗೋ, ಅಲ್ಲೇ ಕಟ್ ಮಾಡಿ ಎಲ್ರು ಹಾಕೋಣ ಪ್ಲೇಟ್ ಸಿಗೋಣ. ಓಕೆ. ಕೈ ಬರ್ಸ್ಕೊ, ನೀನು ಬರ್ಸ್ಕೊ, ಎರಡು ಕೈ ಬರ್ಸ್ಕೊ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳು. ನನ್ನ ಮಗ ಕಡೆ ಬರ್ತೀರ ಬಂದರೆ ಒಂದು ಸ್ವಲ್ಪ ಮದುವೆ ಮಾಡಬಾರ್ದು. ಒಂದು ಗ್ರೂಪಲ್ಲಿ ಒಂದು ವಿಶ್ ಮಾಡಿಸ್ಬಿಡು ಆಯ್ತಾ? ಹಾ ವಿಶ್ ಮಾಡಿದ್ರೆ ಒಂದು ಫೋಟೋ ತೆಗಿಬೇಕ್ರಿ, ಗ್ರೂಪ್ ಫೋಟೋ ಅಲ್ಲಿ ಮುಂಗಲ್ಸಿ. ಎಲ್ಲರನ್ನು ಎಲ್ಲ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಂ ಥ್ಯಾಂಕ್ ಯು. ಹಾಂ ಥ್ಯಾಂಕ್ ಯು. ಇಟ್ಸ್ ಓಕೆ, ಇಟ್ಸ್ ಓಕೆ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಹೇಳ್ಬಿಡು, ಇಟ್ಸ್ ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ ಥ್ಯಾಂಕ್ ಯು ಎಲ್ಲರೂ ಥ್ಯಾಂಕ್ ಯು ಅಂದ ಹಿಂಗೆ ಕೊಡ್ತು ಮಮ್ಮಿ ಅಂತ. ಅದೇ ಐ ಥಿಂಕ್
ಏನಾಗಿದೆ ಏನಾಗಿದೆ ಇದಕ್ಕೆ? ಯಾರು ಕೊಟ್ಟಿದ್ದು ನೋಡಿ ಇದು? ಇಂಥದ ಹಾಕಿ ಮಾಡಿದ್ದವ 2 ಹುಡುಗ ಕೊಡ್ತು ಮಮ್ಮಿ ಅಂತ ಓಪನ್ ಆಯ್ತಾ ಚೆನ್ನಾಯ್ತು ನೈಸ್ ಥ್ಯಾಂಕ್ ಯು ಸಮಂತ್ ಅಣ್ಣ ಮಗ ಇಲ್ಲಿಂದ ಹೇಳು. ಸಮಂತ ಥ್ಯಾಂಕ್ ಯು ಸಮಂತ್. ಹಿಂಗೆ ಗೊಬ್ಬರ ಹಾಕ್ತೀನಿ ಇದು ಚೆನ್ನಾಗಿದೆ. ಹಾಲು ಕುಡಿಯುತ್ತೀನಿ ನಿಮ್ಮಲ್ಲ ಅದ್ರಾಗೆ ಅದು ಪರಿಣಿ ತಂದು ತಡಿ ಕಿಡ್ಸ್ ವ್ಯಾಲೆಟ್ ನಿನ್ನೆ ಕೇಳ್ತಾ ಇದ್ದಲ್ಲ ಮೊನ್ನೆ ಪರ್ಸ್ ನಿಂದು ಮೊಬೈಲು ದುಡ್ಡು ಎಲ್ಲ ಚೆನ್ನಾಗಿ ಪರ್ಸ್ ದುಡ್ಡು ಹಾಕಿ ತೋರ್ಸಲ್ಲಿ ಥ್ಯಾಂಕ್ ಯು ಪರಿ ಹೇಳು ಥ್ಯಾಂಕ್ ಯು ಪರಿಯ ಥ್ಯಾಂಕ್ ಯು ಪರಿ ಹೇಳು ಕೊಡ್ತೀನಿ ಹೇಳು ಥ್ಯಾಂಕ್ ಯು ಪರಿಯ ಅನನ್ಯ ಸರಿ ಯಾಕ ಕ್ರೇಯಾನ್ಸ್ ಅನ್ಸ್ತತಿ. ಕ್ರೇಯಾನ್ಸ್ ಬಿಡು. ಥ್ಯಾಂಕ್ ಯು ಅನನ್ಯ. ಥ್ಯಾಂಕ್ ಯು ಅನನ್ಯ. ಅದು ಟೆನ್ಸ್ ಆಮೇಲೆ ಪೆನ್ಸಿಲ್ ಅದು ಆಮೇಲೆ ಹಾಂ ಇದು ಸಮಂತ ಹಣ್ಣು. ಸಮಂತ್ ಅವ್ರ ಅಣ್ಣ ತಂಗಿ ಇಬ್ರು ತಂದಿದ್ರ. ಇಬ್ರು ಒಂದೊಂದು ತಂದಾರ. ಅಮಿಷಿಕಾ ಅನ್ಬೇಕು. ಥ್ಯಾಂಕ್ ಯು ಅಮಿಷಿಕಾ. ವಾವ್ ವಾವ್ ಆ ಬಾ 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 ಅಂತೆ. ಹೇಳ ಇಲ್ಲಿ ಹೇಳ. ಅಲ್ಲಿ ಹೇಳು ಥ್ಯಾಂಕ್ ಯು ಅಮಿಷಿಕಾ. ಅಲ್ಲಿ ಪರ್ಸಿಗೆ ದುಡ್ಡು ಮಮ್ಮಿ ಪಟ್ಟು ನಾವು ಇದೀವಿ ಮಗ. ಒಂದು ನಿಮಿಷ. ಥ್ಯಾಂಕ್ ಯು ಅಮಿಷಿಕಾ. ಥ್ಯಾಂಕ್ ಯು ಸಾರಿ ವೀಕ್ಷಾ ಥ್ಯಾಂಕ್ ಯು ವಿಶಾ ಸುಭಿಕ್ಷಾ. ವೀಕ್ಷಾ ಸುದೀಕ್ಷಾ. ಹಾಂ